ಎಲ್ಲರೂ ಕೂಡ ಎದುರು ನೋಡ್ತಾ ಇರೋದು ಲೋಕಸಭಾ ಚುನಾವಣೆ. ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಂತೂ ಮೂರನೇ ಬಾರಿ ಗೆಲುವನ್ನ ಸಾಧಿಸೋದಕ್ಕೆ ಒಂದು ಸ್ಟ್ರಾಟಜಿಯನ್ನ ಹಿಡಿತಾ ಇದೆ. ಅದು ಟಿಕೆಟ್ ವಿಚಾರದಲ್ಲೂ ಕೂಡ ಭರ್ಜರಿ ಸಿದ್ಧತೆ ನಡೀತಾ ಇದೆ. ಅದಕ್ಕೆ ನಿನ್ನೆ ತಡರಾತ್ರಿವರೆಗೂ ಕೂಡ ದೆಹಲಿಯಲ್ಲಿ ಮೀಟಿಂಗ್ ಅನ್ನ ಮಾಡಿದ್ರು. ಈ ಮೀಟಿಂಗ್ ನಲ್ಲಿ ಅಮಿತ್ ಶಾ, ಜೆ.ಪಿ. ನಡ್ಡಾ ನೇತೃತ್ವದಲ್ಲಿ ನಡೆದ ಮೀಟಿಂಗ್ ನಲ್ಲಿ ಟಿಕೆಟ್ ರಣತಂತ್ರದ ಬಗ್ಗೆ ಚರ್ಚೆ ಮಾಡಿದ್ರು. ಯಡಿಯೂರಪ್ಪನವರು ಕೂಡ ಇದ್ರು, ನಮ್ಮ ರಾಜ್ಯದಿಂದ ವಿಜಯೇಂದ್ರ ಇದ್ರು, ಅಶೋಕ್ ಇದ್ರು, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಹಿರಿಯರೆಲ್ಲರೂ ಕೂಡ ಭಾಗಿಯಾಗಿದ್ರು. ಸಭೆಯಲ್ಲಿ ಕರ್ನಾಟಕದ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆ ಆಗಿದೆ. ಕ್ಷೇತ್ರವಾರು ಸಂಭಾವ್ಯ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಆಗಿದೆ. ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ಗೆ ಫೈನಲ್ ಟಚ್ ಅನ್ನ ನಿನ್ನೆ ಕೊಟ್ಟಿದ್ದಾರೆ ಅನ್ನೋದು. ಎರಡನೇ ಪಟ್ಟಿಯಲ್ಲಿ ರಾಜ್ಯದ 15 ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ 15 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಬಿಜೆಪಿಯಿಂದ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಯಾರು ಏನು ಎತ್ತ ಅಂತೇಳಿ ನೋಡಿದಾಗ ಯಾವುದೇ ಕ್ಲಿಷ್ಟಕರ ಇಲ್ಲದಂತ ಕ್ಷೇತ್ರಗಳಿಗೆ ಮೊದಲನ ಆದ್ಯತೆಯಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡಬಹುದು. ಬಿಜೆಪಿಯ ಹಾಲಿ ಸಂಸದರುಗಳಿಗೆ 25 ಜನ ಇದ್ದಾರೆ, ಅವರಿಗೆ ಟಿಕೆಟ್ ಸಿಗತ್ತಾ? ಹಾಲಿ ಸಂಸದರ ಟಿಕೆಟ್ ವಿಚಾರ ಹೈಕಮಾಂಡ್ ಹೆಗಲಿಗೆ ಕೇಂದ್ರ ಚುನಾವಣಾ ಸಮಿತಿ ನಿರ್ಧಾರಕ್ಕೆ ಬಿಡಲು ತೀರ್ಮಾನ ಮಾಡಲಾಗಿದೆ. 4 ಕ್ಷೇತ್ರಗಳ ಹಾಲಿ ಸಂಸದರಿಗೆ ಟಿಕೆಟ್ ಕೈತಪ್ಪುವ ಸಾಧ್ಯತೆ ಇದೆ. ದಾವಣಗೆರೆ 1, ವಿಜಯಪುರ 2, ಬೆಳಗಾವಿ 3, ಬೆಂಗಳೂರು ಉತ್ತರದಲ್ಲೂ ಕೂಡ ಈಗಿರುವಂಥ ಸಿಟ್ಟಿಂಗ್ ಎಂಪಿಗಳಿಗೆ ಟಿಕೆಟ್ ಕೈತಪ್ಪಿ ಹೋಗಿ ಹೊಸ ಮುಖಗಳಿಗೆ ಆದ್ಯತೆ ಕೊಡುವಂಥ ಸಾಧ್ಯತೆ ಇದೆ. ಒಂದೊಂದು ಕ್ಷೇತ್ರದಿಂದ 4-5 ಜನ ಸಂಭಾವ್ಯರ ಪಟ್ಟಿಯನ್ನ ಆಲ್ರೆಡಿ ಈಗ ರಾಜ್ಯ ಬಿಜೆಪಿಯ ನಾಯಕರು ಕಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ಎಷ್ಟು ಮುನ್ನಡೆ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. 4 ಜನ ಸಿಟ್ಟಿಂಗ್ ಎಂಪಿಗಳಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಸದ್ಯದ ಮಾಹಿತಿ ಇದೆ. ಇನ್ನಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಕಲೀಗ ವಿಜಯ್ ಹಾಗೆ ಸುರೇಶ್ ಹಾಗೆ ಸತೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಮೊದಲು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಅವ್ರ ಬಳಿ ಹೋಗ್ತೀನಿ. ವಿಜಯ್, ಭಾರಿ ಕುತೂಹಲ ಇದೆ. ಬಿಜೆಪಿಯ ಟಿಕೆಟ್ ಆಕಾಂಕ್ಷಿತರ ಪಟ್ಟಿ ಕೂಡ ದೊಡ್ಡದಿದೆ. ಹಾಗೆ ಯಾರನ್ನ ನಿಕ್ಕಿ ಮಾಡುತ್ತೆ ಅನ್ನೋದು ಸದ್ಯ ನಿನ್ನೆ ಆದಂಥ ಮೀಟಿಂಗ್ನಲ್ಲಿ ಏನಾಯಿತು, ಏನೇನು ಸಾಧ್ಯತೆಗಳಿದ್ದಾವೆ ವಿಜಯ್ ಈ ಹೊತ್ತಿನವರೆಗೂ ಕೂಡ? ರಂಜಿತ್, ಬಹಳ ಪ್ರಮುಖವಾಗಿ ಬಿಜೆಪಿ ಮೊದಲ ಪಟ್ಟಿ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಮಹತ್ವದ ಚರ್ಚೆ ಆಗಿರುವಂಥದ್ದು. ಚರ್ಚೆಯಲ್ಲಿ ಬಹಳ ಪ್ರಮುಖವಾಗಿ ವಿಜಯೇಂದ್ರ, ಯಡಿಯೂರಪ್ಪ ಸೇರಿದಂತೆ ಪ್ರಮುಖ ನಾಯಕರು ಅಮಿತ್ ಶಾ ಅವರ ಜೊತೆ ಸಭೆಯನ್ನು ನಡೆಸಿರುವಂಥದ್ದು. ಸಭೆಯಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ನಡೆದಿರೋದು, ಸಮಾಲೋಚನೆ ಆಗಿರುವಂಥದ್ದು. ಈ ಚರ್ಚೆಯಲ್ಲಿ ರಂಜಿತ್, 28 ಲೋಕಸಭಾ ಕ್ಷೇತ್ರಗಳ ಪಟ್ಟಿ ಸಂಬಂಧಪಟ್ಟಂತೆ ಬಹುತೇಕವಾಗಿ ಅಂತಿಮ ಆಗಿರುವಂಥದ್ದು. ರಿಪಬ್ಲಿಕನ್ನಕ್ಕೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಸುಮಾರು 4ರಿಂದ 5 ಹಾಲಿ ಸಂಸದರಿಗೆ ಟಿಕೆಟ್ ಕೈತಪ್ಪುವ ಜೊತೆಗೆ ಅಚ್ಚರಿಯ ಅಭ್ಯರ್ಥಿಗಳ ಹೆಸರನ್ನು ಕೂಡ, ಅಂದರೆ ಅಚ್ಚರಿಯ ಅಭ್ಯರ್ಥಿಗಳನ್ನು ಕೂಡ ಅಲ್ಲಿ ಪ್ರಸ್ತಾಪ ಆಗಿರುವಂಥದ್ದು. ಇಲ್ಲಿರುವಂಥದ್ದು ಒಂದೇ ಪ್ರಶ್ನೆ, ಯಾವಾಗ ಟಿಕೆಟ್ ಅನೌನ್ಸ್ ಅನ್ನುವಂಥದ್ದು. ನಿನ್ನೆ ನಡೆದಂಥ ಅಮಿತ್ ಶಾ ಅವರ ಜೊತೆಯಲ್ಲಿ ಸಭೆಯಲ್ಲಿ ಮಹತ್ವದ ಒಂದಷ್ಟು ತೀರ್ಮಾನ ತೆಗೆದುಕೊಂಡಿರುವಂಥದ್ದು. ಆದರೆ ಇನ್ನೂ ಕೂಡ ಅಂತಿಮ ಆಗಿಲ್ಲ. ಈಗಾಗಲೇ ಕೂಡ ಪ್ರಹ್ಲಾದ್ ಜೋಶಿ ಅವರ ನಿವಾಸದಲ್ಲಿ, ಅಂದರೆ ನಿನ್ನೆ ಸಭೆಯ ಬಳಿಕ ಪ್ರಹ್ಲಾದ್ ಜೋಶಿ ಅವರ ನಿವಾಸದಲ್ಲಿ ಮತ್ತೊಂದು ಸಭೆ ನಡೀತು. ಆದರೆ ನಾಳೆ ನಡೀಬೇಕಾದಂತಹ ಸಂಸದೀಯ ಮಂಡಳಿಯ ಸಭೆ ಮುಂದಿನ ವಾರಕ್ಕೆ ಮುಂದೂಡಿರುವಂಥದ್ದು. ನಾಳೆ ಒಂದು ವೇಳೆ ಸಂಸದೀಯ ಮಂಡಳಿ ಸಭೆ ನಡೆದಿದೆ, ಖಂಡಿತವಾಗ್ಲೂ ಕೂಡ ನಾಳೆನೇ ಕೂಡ ಪಟ್ಟಿ ಬಹುತೇಕವಾಗಿ ಪ್ರಕಟ ಆಗುವಂತಹ ಸಾಧ್ಯತೆ ಇತ್ತು. ಆದರೆ ನಾಳೆ ಸಭೆ ಮುಂದೂಡಿದ ಹಿನ್ನೆಲೆಯಲ್ಲಿ ಮುಂದಿನ ವಾರ ಈ ಒಂದು ಬಿಜೆಪಿ 28 ಲೋಕಸಭಾ ಕ್ಷೇತ್ರಗಳ ಸಂಬಂಧಪಟ್ಟಂತೆ, ಅಂದರೆ ಬಿಜೆಪಿ ಮತ್ತು ಜೆಡಿಎಸ್ 28 ಲೋಕಸಭಾ ಕ್ಷೇತ್ರಗಳ ಪಟ್ಟಿ ಮುಂದಿನ ವಾರ ಪ್ರಕಟ ಆಗುವಂಥ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಕೂಡ ಯಡಿಯೂರಪ್ಪ ಅವರನ್ನ ಹೊರತುಪಡಿಸಿ ಪಟ್ಟಿ ಸಿದ್ಧಪಡಿಸಕ್ಕೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಅವರ ಸಲಹೆ ಮೇರೆಗೆ ಎಲ್ಲವನ್ನೂ ಕೂಡ ಅಂತಿಮಗೊಳಿಸಿರುವಂಥದ್ದು. ಆದರೆ ಸಂಸದೀಯ ಮಂಡಳಿ ಸಭೆಯ ಬಳಿಕ ಅಧಿಕೃತ ಘೋಷಣೆ ಮಾಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಸಂಸದೀಯ ಮಂಡಳಿ ಸಭೆಯ ಬಳಿಕ ಅಂತಿಮ ಪಟ್ಟಿ, ಅಧಿಕೃತ ಪಟ್ಟಿ ಘೋಷಣೆ ಆಗುತ್ತೆ. ಆದರೆ ಒಂದಂತೂ ಬಹಳ ಸ್ಪಷ್ಟ, ಒಂದಷ್ಟು ಹಾಲಿ ಸಂಸದರಿಗೆ ಕೈತಪ್ಪುವ ಜೊತೆಗೆ ಒಂದಷ್ಟು ಲೆಕ್ಕಾಚಾರ ಹಾಕಿರುವಂಥದ್ದು. ಯಾಕಂದರೆ 28 ಲೋಕಸಭಾ ಕ್ಷೇತ್ರ ಗೆಲ್ಲುವಂಥ ಗುರಿ ಹೊಂದಿರುವಂಥದ್ದು ಮತ್ತು ಕಾಂಗ್ರೆಸ್ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಇರುವಂಥದ್ದು. ಜೊತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಪಕ್ಷದಲ್ಲಿದ್ದಂಥ ಬಿಜೆಪಿ 25 ಸ್ಥಾನವನ್ನು ಗೆದ್ದಿತ್ತು. ದಕ್ಷಿಣ ಭಾರತದ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಕೊಟ್ಟಂಥ ಒಂದು ಕೀರ್ತಿಗೆ ರಾಜ್ಯ ಪಾತ್ರ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಅದನ್ನು ಮರಿಕಳಿಸಬೇಕು. ಜೊತೆಗೆ ಕಾಂಗ್ರೆಸ್ಗೆ ಕೌಂಟರ್ ಕೊಡೋ ನಿಟ್ಟಿನಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲುವಂಥ ನಿಟ್ಟಿನಲ್ಲಿ ಯಡಿಯೂರಪ್ಪ ಅವರ ಸಲಹೆ ಮೇರೆಗೆ ಒಂದಷ್ಟು ಸೀಟ್ಗಳನ್ನು ಅಂತಿಮಗೊಳಿಸಿರುವಂಥದ್ದು. ಮುಂದಿನ ವಾರ ನಡೆಯುವಂತಹ ಸಂಸದೀಯ ಸಭೆಯ ಬಳಿಕ, ಮಂಡಳಿ ಸಭೆಯ ಬಳಿಕ ಅಧಿಕೃತವಾಗಿ 28 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗುತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಒಂದು ಸ್ಟ್ರಾಟಜಿಯೊಂದಿಗೆ ಬಿಜೆಪಿ ಈ ಬಾರಿ ಟಿಕೆಟ್ ಅನ್ನ ಕೊಡುತ್ತೆ.
ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಈ ಬಾರಿ ಒಂದು ಚಾಲೆಂಜ್ ಬಿಜೆಪಿಗೆ ಅಂತ ಹೇಳಿದರೆ ಮೈತ್ರಿ. JDS 4ರಿಂದ 5 ಕ್ಷೇತ್ರಗಳಿಗೆ ನಮಗೆ ಟಿಕೆಟನ್ನು ಬಿಟ್ಕೊಡಿ, ನಮ್ಮ ಅಭ್ಯರ್ಥಿಯನ್ನು ನಾವು ಕಣಕ್ಕಿಳಿಸ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿಗೆ ದೊಡ್ಡ ಚಾಲೆಂಜ್ ಏನಂತ ಹೇಳಿದರೆ, ಕಳೆದ ಬಾರಿ 25 ಕ್ಷೇತ್ರದಲ್ಲಿ ಗೆದ್ದಿದ್ದೀವಿ, 4 ಕ್ಷೇತ್ರಗಳನ್ನು JDSಗೆ ಬಿಟ್ಕೊಡ್ಬೇಕು, ಸಿಟ್ಟಿಂಗ್ MP ಗಳಿಗೆ ಟಿಕೆಟ್ ಕೈತಪ್ಪುವಂಥ ಸಾಧ್ಯತೆಯೂ ಕೂಡ ಆ ನಿಟ್ಟಿನಲ್ಲಿ ಕಾಣಿಸ್ತಾ ಇದೆ.